ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರಿಷಾ ಎಂಬ್ರಾಯ್ಡ್ರಿ. ಲಾಸ್ಟ್ ವಿಡಿಯೋದಲ್ಲಿ ಬೇಸಿಕ್ ಚೈನ್ ಸ್ಟಿಚ್ ವಿತ್ ಎಂಡ್ ಕೆ ನಾಟ್ನ ಕಲ್ತಿದ್ವಿ. ಈಗ ಲೆವೆಲ್ ಅಪ್ ಮಾಡಿ ಶೇಪ್ನ ಕ್ರಿಯೇಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಈ ಥರ 4 ಶೇಪ್ನ ಡ್ರಾ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಬೇರೆ ಶೇಪ್ನ ಕೂಡ ಡ್ರಾ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಮೊದಲಿಗೆ ನಾವಿಲ್ಲಿ ನೀಡಲ್ ಪೊಸಿಷನ್ನ ಕರೆಕ್ಟಾಗಿ ಹೋಲ್ಡ್ ಮಾಡಬೇಕು. ನೆಕ್ಸ್ಟು ಮೊದಲನೇ ಶೇಪು ಸರ್ಕಲ್ನ ನಾವು ಮೊದಲು ಔಟ್ಲೈನಿಂದ ಫಾಲೋ ಮಾಡಿ ಚೈನ್ ಸ್ಟಿಚ್ನ ಕಂಟಿನ್ಯೂಸ್ ಆಗಿ ಹಾಕಬೇಕು. ಎಲ್ಲೂ ಕೂಡ ಬ್ರೇಕ್ ಆಗಬಾರ್ದು. ಹಾಗೇನಾದರೂ ಚೈನು ಮಧ್ಯದಲ್ಲಿ ಬ್ರೇಕ್ ಆದರೆ ಅದನ್ನ ಹೇಗೆ ಅಟ್ಯಾಚ್ ಮಾಡಬೇಕು ಅನ್ನೋದನ್ನ ಕೂಡ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನು ಚೈನ್ ಸ್ಟಿಚಿಂಗ್ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಈಗಲೇ ಹೋಗಿ ಚೆಕ್ ಮಾಡಿ. ನೋಡಿ, ಹೀಗೆ ನಿಧಾನವಾಗಿ ಹಾಕ್ತಾ ಹೋಗಬೇಕು. ಔಟ್ಲೈನ್ನ ಫಾಲೋ ಮಾಡಬೇಕು. ನಾವೇನು ಸರ್ಕಲ್ನ ಡ್ರಾ ಮಾಡಿರ್ತೀವೋ ಆ ಸರ್ಕಲ್ ಮೇಲೇ ಚೈನ್ ಸ್ಟಿಚ್ನ ಕಂಟಿನ್ಯೂಸ್ ಆಗಿ ಹಾಕಬೇಕು. ಇಲ್ಲ ಅಂತ ಅಂದರೆ ಶೇಪು ಚೇಂಜ್ ಆಗಿಬಿಡುತ್ತೆ. ನೋಡಿ, ನಾನಿಲ್ಲಿ ಎಂಡ್ ಕೆ ನಾಟ್ ಹಾಕೋಕ್ಕೆ ಹೋದಾಗ ಮಿಸ್ ಆಗಿ ಚೈನ್ ಸ್ಟಿಚ್ಚು ಕಟ್ಟಾಯಿತು. ನೋಡಿ, ಈ ಥರ ಕಟ್ಟಾಗಿದೆ. ಸೊ ಈಗ ನಾನು ಅದನ್ನು ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಹಾಗೆ ನೀವು ಕೂಡ ಡಿಸೈನ್ ಮಾಡುವಾಗ ಕೆಲವು ಸಲ ಮಿಸ್ ಆಗಿ ಥ್ರೆಡ್ಡು ಕಟ್ಟಾಗುತ್ತೆ. ಸೊ ಆಗ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಈ ಥರ ನೀವು ಎಂಡ್ ಕೆ ನಾಟ್ನ ಹಾಕೊಳ್ಳೋ ಅಷ್ಟು ಥ್ರೆಡ್ನ ಓಪನ್ ಮಾಡಿಕೊಂಡು ಅಲ್ಲಿಗೆ ಒಂದು ನಾಟ್ನ ಹಾಕ್ಕೋಬೇಕು. ನೆಕ್ಸ್ಟು ಕಟ್ಟಾಗಿರೋ ಥ್ರೆಡ್ನ ನಾಟ್ ಹಾಕ್ಕೊಂಡು ಎಂಡ್ ಕೆ ನಾಟ್ನ ಹಾಕಿರೋ ಜಾಗದಿಂದ ಮತ್ತೆ ನಾವು ಚೈನ್ ಸ್ಟಿಚ್ನ ಕಂಟಿನ್ಯೂ ಮಾಡಬೇಕು. ಆಗ ಅದು ಮೊದಲಿನ ಥರನೇ ಕಂಟಿನ್ಯೂ ಸ್ಟಿಚಿಂಗ್ ಮಾಡ್ಬೋದು ನಾವು. ನೋಡಿ, ಇಲ್ಲಿ ಥ್ರೆಡ್ಡು ಕಟ್ಟಾಗಿ ಮತ್ತೆ ನಾವು ಅಟ್ಯಾಚ್ ಮಾಡಿದ್ದೀವಿ ಅಂತ ಎಲ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಎಷ್ಟು ನೀಟಾಗಿ ಸ್ಮೂತ್ ಫಿನಿಶಿಂಗ್ ಬಂದಿದೆ. ನೀವು ಇದೇ ಥರ ಕರೆಕ್ಟಾಗಿ ಸರ್ಕಲ್ ಮೇಲೆ ಸೇಮ್ ಲೂಪ್ ಸೈಜ್ನ ಮೇಂಟೈನ್ ಮಾಡಿ ಹಾಕಿದ್ರೆ ಇದೇ ಥರ ಪರ್ಫೆಕ್ಟ್ ಸರ್ಕಲ್ ಶೇಪ್ನ ನೀವು ಕೂಡ ಕ್ರಿಯೇಟ್ ಮಾಡ್ಬೋದು. ಈಗ ಸ್ಕ್ವಯರ್ ಅಂದರೆ ಬಾಕ್ಸ್ ಶೇಪ್ನ ನಾನಿಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ. ಸರ್ಕಲ್ಗೆ ಹೋಲಿಸ್ಕೊಂಡ್ರೆ ಸ್ಕ್ವಯರು ಸ್ವಲ್ಪ ಟ್ರಿಕಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಎಡ್ಜಸ್ ಬರುತ್ತೆ. ನಾವು ಯಾವಾಗಲೂ ಎಡ್ಜಸ್ನ ಹಾಕುವಾಗ ಶಾರ್ಪಾಗಿ ಕಾಣೋ ಹಾಗೆ ಹಾಕಬೇಕು. ನೋಡಿ, ಈಗ ಲೆಫ್ಟ್ ಸೈಡಿಗೆ ಟರ್ನಿಂಗ್ ಆಗಬೇಕು. ಆದರೆ ನಾವು ಹೀಗೆ ಡೈರೆಕ್ಟಾಗಿ ಟರ್ನಿಂಗ್ ಆಗಬಾರ್ದು. ನೀವು ಯಾವ ಸೈಡಿಗೆ ಟರ್ನಿಂಗ್ ಆಗಬೇಕೋ ಅದ್ರ ಆಪೋಸಿಟ್ಗೆ ಒಂದು ಸ್ಮಾಲ್ ಲೂಪ್ನ ಹಾಕ್ಕೊಂಡು ನೆಕ್ಸ್ಟು ಟರ್ನಿಂಗ್ನ ತಗೋಬೇಕು. ಹಾಗೆ ನೀವು ಕ್ರಿಯೇಟ್ ಮಾಡ್ತಿರೋ ಲೂಪ್ ಸೈಜ್ನ ಕೂಡ ಎಡ್ಜಸ್ ಬಂದಾಗ ಸ್ಮಾಲ್ ಲೂಪ್ನ ಹಾಕಬೇಕು. ನೋಡಿ, ಈ ಟರ್ನಿಂಗಲ್ಲಿ ನಾನೀಗ ಅಪ್ ಸೈಡ್ಗೆ ಹೋಗಬೇಕು. ಸೊ ಮೊದಲಿಗೆ ನಾನಿಲ್ಲಿ ಡೌನ್ ಸೈಡಿಗೆ ಒಂದು ಸ್ಮಾಲ್ ಲೂಪ್ನ ಹಾಕಿ ನೆಕ್ಸ್ಟು ಮತ್ತೆ ಅಪ್ ಸೈಡಿಗೆ ನಾರ್ಮಲ್ ಲೂಪ್ನ ನಾನು ಹಾಕ್ತಾ ಹೋಗ್ತೀನಿ. ಮತ್ತು ರೈಟ್ ಸೈಡಿಗೆ ಬರುವಾಗ ಲೆಫ್ಟ್ ಸೈಡಲ್ಲಿ ಒಂದು ಸ್ಮಾಲ್ ಲೂಪ್ನ ಹಾಕಿ ನೆಕ್ಸ್ಟು ರೈಟ್ ಸೈಡಿಗೆ ಬರ್ತೀನಿ. ನೀವಿಗೆ ಎಡ್ಜಸ್ ಇರೋ ಶೇಪ್ನ ಸ್ಟಾರ್ಟ್ ಮಾಡುವಾಗ ಎಡ್ಜಿಂದನೇ ಸ್ಟಾರ್ಟ್ ಮಾಡಿ ಎಂಡ್ ಕೆ ನಾಟ್ನ ಹಾಕಿದಾಗ ಎಡ್ಜಸ್ಸು ಹೀಗೆ ಶಾರ್ಪಾಗಿ ಕ್ಲೀನಾಗಿ ಬರುತ್ತೆ. ನೋಡಿ, ಎಡ್ಜಸ್ಸು ಎಷ್ಟು ಕ್ಲೀನಾಗಿ ಶಾರ್ಪಾಗಿ ಬಂದಿದೆ. ಯಾವ ಎಡ್ಜು ಕೂಡ ಫ್ಲ್ಯಾಟ್ ಆಗಿಲ್ಲ. ನೆಕ್ಸ್ಟು ಟ್ರಯಾಂಗಲ್ ಶೇಪ್ನ ಹಾಕೋಣ. ಸ್ಟ್ರೈಟ್ ಲೈನು ಈಸಿ. ಕಾರ್ನರ್ ಬಂದಾಗ ನೀಡಲ್ನ ಟರ್ನ್ ಮಾಡೋದು ಇಂಪಾರ್ಟೆಂಟು. ಇನ್ನು ಅದು ಬಿಟ್ಟರೆ ಸೇಮು ಚೈನ್ ಸ್ಟಿಚ್ ಥರನೇ ಸ್ಟ್ರೈಟಾಗಿ ಆಗ್ತಾ ಇರೋದು. ನೋಡಿ, ಈ ಥರ ಕಾರ್ನರ್ ಬಂದಾಗ ಆಪೋಸಿಟ್ಗೆ ಒಂದು ಲೂಪ್ನ ಹಾಕಿ ನೆಕ್ಸ್ಟು ಲೆಫ್ಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಕಂಟಿನ್ಯೂ ಚೈನ್ ಸ್ಟಿಚ್ನ ಹಾಕೋದು. ಜಸ್ಟ್ ಕಾರ್ನರ್ ಬಂದಾಗ ನೀಡಲ್ನ ಹ್ಯಾಂಡಲ್ ಮಾಡೋದನ್ನ ನೋಡ್ಕೋಬೇಕು. ನಾನಿಲ್ಲಿ ಪ್ರತಿ ಲೂಪ್ನು ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ. ನೀವು ಈಗ ಬೇಸಿಕ್ಕಾಗಿ ಕಲಿತಾ ಇರೋರಾದರೆ ನೀವು ಬೇಕಿದ್ರೆ ಲೂಪ್ನ ಜಾಸ್ತಿ ಗ್ಯಾಪ್ ಇಟ್ಟು ಹಾಕೋಬೋದು. ನೆಕ್ಸ್ಟು ನಿಮಗೆ ಫುಲ್ಲು ಪ್ರಾಕ್ಟೀಸ್ ಆದಮೇಲೆ ಗ್ಯಾಪ್ನ ಕಮ್ಮಿ ಮಾಡಿ. ಗ್ಯಾಪು ಜಾಸ್ತಿ ಆದರೆ ಡಿಸೈನು ಚೆನ್ನಾಗಿ ಬರಲ್ಲ.
ನಾನಿಲ್ಲಿ ಎಲ್ಲ ಶೇಪ್ನು ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ, ನೀವು ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಳ್ಳಿ. ಮತ್ತು ನಾನಿಲ್ಲಿ ಔಟರ್ ಲೈನ್ನ ಮಾತ್ರ ಫಿಲ್ ಮಾಡಿದ್ದೀನಿ, ನೀವು ಒಳಗೆ ಕೂಡ ಫಿಲ್ ಮಾಡಿ, ಆಗ ನಿಮಗೆ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ, ಹ್ಯಾಂಡ್ ಮೂವ್ಮೆಂಟು ಇಂಪ್ರೂವ್ ಆಗುತ್ತೆ. ನೋಡಿ, ಟ್ರಯಾಂಗಲ್ ಶೇಪಿನ ಎಡ್ಜು ಕೂಡ ಎಷ್ಟು ಕ್ಲೀನಾಗಿ ಶಾರ್ಪಾಗಿ ಬಂದಿದೆ. ಇದಕ್ಕೂ ಹೆಚ್ಚು ಕರ್ವ್ಸ್ ಇರೋದು ಮತ್ತು ಟ್ರಿಕ್ಕಿ ಆಗಿರಬೇಕು ಅಂತ ಹೇಳಿ ನೆಕ್ಸ್ಟ್ ನಾನು ಸ್ಟಾರ್ ಶೇಪ್ನ ತಗೊಂಡಿದ್ದೀನಿ. ಯಾಕಂದರೆ ಇದರಲ್ಲಿ ಜಾಸ್ತಿ ಟರ್ನಿಂಗ್ ಇದೆ. ಯಾವಾಗಲೂ ಪರ್ಫೆಕ್ಟ್ ಶೇಪ್ ಬೇಕು ಅಂದರೆ ಒಂದು ಲೂಪ್ನ ಮುಂದೆ ಹಾಕಿ ನಂತರ ಹಿಂದೆ ಬರಬೇಕು. ನೋಡಿ, ಹೀಗೆ ಡೈರೆಕ್ಟಾಗಿ ನಾವು ಟರ್ನಿಂಗ್ ಮಾಡಿದ್ರೆ ಹೀಗೆ ಫ್ಲ್ಯಾಟ್ ಆಗಿಬಿಡುತ್ತೆ. ಸೊ ನಾವೇನು ಮಾಡಬೇಕು, ಒಂದು ಲೂಪ್ನ ಮುಂದೆ ಹಾಕಿ ಮತ್ತೆ ಟರ್ನಿಂಗ್ ತಗೊಂಡು ಹಿಂದೆ ಬರಬೇಕು. ಸೇಮ್ ಹಾಗೇ ಪ್ರತಿ ಕರ್ವಲ್ಲೂ ನಾವು ಅದೇ ಸ್ಟೆಪ್ನ ಫಾಲೋ ಮಾಡಬೇಕು. ಹಾಗೆ ಮಾಡ್ದಲೇ ನಾವು ಡೈರೆಕ್ಟಾಗಿ ಟರ್ನಿಂಗ್ ತಗೊಂಡ್ರೆ ಡಿಸೈನ್ ಯಾವ ಥರ ಆಗುತ್ತೆ ಅಂತ ತೋರಿಸ್ತಿದ್ದೀನಿ ನೋಡಿ. ಈ ಥರ ಫುಲ್ಲು ಫ್ಲ್ಯಾಟಾಗಿ ಬರುತ್ತೆ, ಈ ಎಡ್ಜ್ ಥರ ಶಾರ್ಪ್ ಬರಲ್ಲ. ನೋಡಿ, ನಾನು ಕ್ಲೀನಾಗಿ ಹಾಕ್ತೀನಿ, ಒಂದು ಸ್ಟೆಪ್ ಮುಂದೆ ಹೋಗಿ ಮತ್ತೆ ಟರ್ನಿಂಗ್ ತಗೋತೀನಿ. ನೋಡಿ, ಈಗ ಯಾವ ಥರ ಶೇಪ್ ಕಾಣಿಸ್ತಿದೆ, ಆವಾಗ ಯಾವ ಥರ ಕಾಣಿಸ್ತಿತ್ತು. ಈ ಥರ ಪಾಯಿಂಟಲ್ಲಿ ಸ್ಮಾಲ್ ಸ್ಟಿಚಸ್ ಹಾಕಿದರೆ ಶೇಪು ನೀಟಾಗಿ ಬರುತ್ತೆ. ಹಿಂಗೆ ನೀವು ಯಾವುದೇ ಶೇಪ್ನ ಹಾಕಿದ್ರೂ ಸೇಮ್ ಚೈನ್ ಸ್ಟಿಚ್ ಥರನೇ ಲೂಪ್ನ ಕ್ರಿಯೇಟ್ ಮಾಡಿಕೊಂಡು ಟರ್ನಿಂಗಲ್ಲಿ ನೀಡಲ್ ಮೇಲೆ ಕಂಟ್ರೋಲ್ ಇಟ್ಕೋಬೇಕು, ಹಾಗೆ ಥ್ರೆಡ್ ಮೇಲೂ ಕಂಟ್ರೋಲ್ ಇರಬೇಕು. ಆಗ ನೀವು ಹಾಕೋ ಎಲ್ಲ ಶೇಪ್ಗಳು ಕೂಡ ಕ್ಲೀನಾಗಿ ಬರುತ್ತೆ. ನೀವಿಲ್ಲಿ ಫೋಕಸ್ ಮಾಡಬೇಕಾಗಿರೋದು ಹ್ಯಾಂಡ್ ಮೂವ್ಮೆಂಟು ಸ್ಮೂತಾಗಿ ಇಟ್ಕೊಳ್ಳೋದನ್ನ. ಥ್ರೆಡ್ಡು ತುಂಬ ಟೈಟ್ ಆಗಿದ್ದರೆ ಸ್ಟಿಚಸ್ಸು ಕರೆಕ್ಟಾಗಿ ಬರೋದಿಲ್ಲ, ಅದರಿಂದ ನಿಮ್ಮ ಕ್ಲಾತು ಡ್ಯಾಮೇಜ್ ಆಗುತ್ತೆ. ಹಾಗೆ ಲೂಸ್ ಆಗಿ ಮಾಡಿದ್ರೆ ಡಿಸೈನು ನೀಟಾಗಿ ಬರಲ್ಲ. ಸೊ ತುಂಬ ಟೈಟಾಗೂ ಇರಬಾರ್ದು, ಲೂಸ್ ಆಗೂ ಇರಬಾರ್ದು, ಸ್ಮೂತಾಗಿ ಇರಬೇಕು. ನೀವೇನಾದರೂ ಬೇರೆ ಶೇಪ್ ಹಾಕ್ಕೊಂಡಿದ್ರು ಕೂಡ ಸ್ಟಿಚಸ್ ಹಾಕುವಾಗ ಹೀಗೆ ಎಡ್ಜ್ ಬಂದಾಗ ಶಾರ್ಪ್ನೆಸ್ ಬರಬೇಕು ಅಂದರೆ ಈ ಥರ ಒಂದು ಸ್ಟೆಪ್ ಮುಂದೆ ಹೋಗಿ ಆಮೇಲೆ ಟರ್ನಿಂಗ್ ತಗೊಳ್ಳಿ, ಆಗ ನಿಮಗೆ ಪರ್ಫೆಕ್ಟ್ ಶೇಪ್ ಸಿಗುತ್ತೆ. ಮತ್ತು ನಾನಿಲ್ಲಿ ಎಂಡ್ ಕೇನಾಟ್ನ ಹಾಕೋದನ್ನ ಹೇಳ್ಕೊಟ್ಟಿಲ್ಲ, ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ. ನಿಮಗೆ ಕೇನಾಟ್ ಹಾಕೋದು ಗೊತ್ತಿಲ್ಲ ಅಂದರೆ ನೀವು ಹೋಗಿ ಆ ವಿಡಿಯೋದಲ್ಲಿ ನೋಡ್ಬೋದು. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆ ಯಾವ ಶೇಪ್ ಈಸಿ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ನೆಕ್ಸ್ಟ್ ಲೆವೆಲ್ ಎಂಬ್ರಾಯ್ಡರಿ ಕಲಿಬೇಕು ಅಂದರೆ ನಮ್ಮ ಪೇಜನ್ನ ಫಾಲೋ ಮಾಡಿ. ಈ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.